ಶ್ರೀರಾಮನವಮಿ ಹಬ್ಬದಂದು ಪೂಜಾ ವಿಧಾನ ಹೇಗಿರಬೇಕು? ಬನ್ನಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಶ್ರೀರಾಮನವಮಿ ಹಬ್ಬದಂದು ಪೂಜೆಯ ವಿಧಾನ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹೌದು, ನೀವು ಶ್ರೀರಾಮನವಮಿ ಹಬ್ಬದಂದು ಬೆಳಗ್ಗೆ ಬೇಗನೆ ಎದ್ದು ಮೊದಲಿಗೆ ಸ್ನಾನವನ್ನು ಮಾಡಿ ಶುದ್ಧಿಯಾದ ನಂತರ ಗಣಪತಿಗೆ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿದ ನಂತರ ವಿಷ್ಣು ದೇವನ 7ನೇ ಅವತಾರವಾಗಿರ್ತಕ್ಕಂತಹ ರಾಮನ ನವಮಿ ಇದು, ಓಕೆನಾ, ಅಂತಂದರೆ ರಾಮನ ಜನ್ಮದಿನ ಇದು, ಓಕೆನಾ. ಸೊ ಈ ಕಾರಣದಿಂದಾಗಿ ರಾಮನವಮಿ ಹಬ್ಬದಂದು ನೀವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸೊ ರಾಮನವಮಿ ಹಬ್ಬದಂದು ದೇವರಿಗೆ ನೈವೇದ್ಯವನ್ನು ಇಡಬೇಕಾಗಿರುತ್ತೆ. ಸೊ ನೈವೇದ್ಯಕ್ಕೆ ಮೊದಲಿಗೆ ಪಾನಕವನ್ನು ಮಾಡಬೇಕಾಗಿರುತ್ತೆ. ಬೆಲ್ಲದ ಪಾನಕವನ್ನು ಮಾಡಿ ಜೊತೆಗೆ ಕೋಸಂಬರಿಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಡಬೇಕಾಗಿರುತ್ತೆ. ಈ ಎರಡೂ ನೈವೇದ್ಯಗಳು ಪ್ರಮುಖವಾಗಿರ್ತಕ್ಕಂತಹ ನೈವೇದ್ಯಗಳಾಗಿರುತ್ತೆ. ನಂತರ ದೇವರಿಗೆ ಅರ್ಪಣೆ ಮಾಡ್ತಕ್ಕಂತಹ ಹೂವು ಯಾವ ಹೂವು ಆಗಿದ್ದರೆ ಒಳ್ಳೆಯದು ಅಂತಂದರೆ ಕಮಲದ ಹೂವು, ಅಥವಾ ನಿಮಗೆ ಕಮಲದ ಹೂವು ಸಿಗಲಿಲ್ಲ ಅಂತಂದರೆ ಮಲ್ಲಿಗೆ ಹೂವನ್ನು ಸಹ ನೀವು ಪೂಜೆಗೆ ಬಳಸಬಹುದಾಗಿರುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ತುಳಸಿ ಎಲೆಯಿಂದ ಹಾರವನ್ನು ಮಾಡಿ ಶ್ರೀರಾಮನವಮಿ ಹಬ್ಬದಂದು ರಾಮನಿಗೆ ಅರ್ಪಣೆ ಮಾಡೋದ್ರ ಮುಖಾಂತರ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಸಹ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ನಂತರ ಕೇಸರಿ ಸಿಂಧೂರವನ್ನು ಇಟ್ಟು ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ನಂತರ ಹಳದಿ ಅಥವಾ ಕೆಂಪು ವಸ್ತ್ರದ ಪೂಜೆಯ ಬಟ್ಟೆಯನ್ನು ಇಟ್ಟು ನೀವಲ್ಲೂ ಸಹ ಪೂಜೆಯನ್ನು ಸಹ ಮಾಡಬೇಕಾಗಿರುತ್ತೆ. ನಂತರ ದೀಪಾರಾಧನೆಗೆ ಬಂದರೆ 2 ಅಥವಾ 7 ದೀಪವನ್ನು ಹಚ್ಚಿ ಶ್ರೀರಾಮನವಮಿ ಎಂದು ರಾಮನಿಗೆ 2 ಅಥವಾ 7 ದೀಪವನ್ನು ನೀವು ಹಚ್ಚಿದ್ರೆ ಸೊ ನಿಮಗೂ ಸಹ ಅದೃಷ್ಟ ಪ್ರಾಪ್ತಿಯಾಗ ಸಕಾರಾತ್ಮಕ ಶಕ್ತಿ ಮೂಡುತ್ತೆ ಮನೆಯಲ್ಲಿ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ದೀಪಗಳಿಗೆ ಬಂದರೆ ಅದರಲ್ಲೂ ಸಹ ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ದೀಪವನ್ನು ಹಚ್ಚೋದ್ರ ಮುಖಾಂತರ ಹೆಚ್ಚಿನ ಸಕಾರಾತ್ಮಕ ಶಕ್ತಿ ಮೂಡುತ್ತೆ ಅಂತ ಹೇಳಿ ಮಾಹಿತಿಯೂ ಸಹ ಬಂದಿರತಕ್ಕಂಥದ್ದು. ನಂತರ ಯಾರ್ಯಾರು ರಾಮಕೋಟಿಯನ್ನು ಬರಿಬೇಕು ಅಂತ ಹೇಳಿ ಈಗಾಗಲೇ ಅಂದ್ಕೊಂಡಿದ್ದೀರೋ ಸೊ ನೀವು ಶ್ರೀರಾಮನವಮಿ ಹಬ್ಬದಿಂದ ನೀವು ಪ್ರಾರಂಭ ಮಾಡ್ಬೋದಾಗಿರುತ್ತೆ ರಾಮಕೋಟಿಯನ್ನು ಬರೆಯೋದಕ್ಕೆ. ಇದು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂತಹ ಕಾರ್ಯ ಆಗಿರುತ್ತೆ, ಓಕೆನಾ. ಸೊ ಇದು ಶ್ರೀರಾಮನವಮಿ ಹಬ್ಬದಂದು ಮಾಡ್ತಕ್ಕಂತಹ ಪೂಜಾ ವಿಧಾನ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ವೀಡಿಯೋಸ್ಗಳನ್ನು ಹಾಕ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.